ಇದೊಂದು ಲವ್ ಸ್ಟೋರಿ ಆದ್ರೆ ಟ್ರಾಜಿಡಿ ಲವ್ ಸ್ಟೋರಿ. ಚೆಲುವಿನ ಚಿತ್ತಾರದ ರೀತಿಯಲ್ಲೇ ಇರುವಂತ ಒಂದು ಲವ್ ಸ್ಟೋರಿ. ರಾಯಚೂರು ಜಿಲ್ಲೆಯಲ್ಲಿ ಚೆಲುವಿನ ಚಿತ್ತಾರ ರೀತಿ ಟ್ರಾಜಿಡಿ ನಡೆದಿದೆ. ಪ್ರೀತಿಸಿ ಇಬ್ರು ಕೂಡ ಮದುವೆಯಾಗಿದ್ರು. ಆ ಜೋಡಿಯನ್ನ ಬೇರ್ಪಡಿಸಿದ್ದಾರೆ ಅನ್ನುವಂತ ಆರೋಪ ಈಗ ಕೇಳಿ ಬರ್ತಾ ಇರೋದು. ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಪ್ರೀತಿಸಿ ಇಬ್ರು ಕೂಡ ಮದುವೆಯಾಗಿದ್ರು. ಅವರಿಗೆ ಕಿರುಕುಳವನ್ನ ನೀಡಲಾಗ್ತಾ ಇದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಯಶೋಧ ಅನ್ನುವಂಥವಳನ್ನ ರಮೇಶ್ ಎಂಬ ಯುವಕ ಮದುವೆಯಾಗಿ ರಮೇಶ್ ಮತ್ತು ಯಶೋಧ ಇಬ್ರು ಕೂಡ ಬೆಂಗಳೂರು ಸೇರಿದ್ರು. ಹುಡುಗಿ ಪೋಷಕರಿಂದ ಅಪಹರಣ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದ ಬಳಿಕ ಇಬ್ಬರನ್ನು ಹುಡುಕಿ ಪೊಲೀಸರು ಕರೆ ತಂದಿದ್ದಾರೆ. ಕಾನೂನು ಪ್ರಕಾರ ಮದುವೆ ಆಗಿದ್ದಾರೆ, ಆದ್ರೂ ಕೂಡ ಬೇರೆ ಮಾಡಿದ್ದಾರೆ, ನಮ್ಮನ್ನ ಸಪರೇಟ್ ಮಾಡಿದ್ದಾರೆ ಅಂತ ಪಾಪ ಕಣ್ಣೀರ್ ಹಾಕ್ತಾ ಇದ್ದಾರೆ. ಅವಳಿಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ ಅಂತ ರಮೇಶ್ ಪಾಪ ಹೇಳ್ತಾ ಇದ್ದಾನೆ. ರಮೇಶ್ ಮತ್ತು ಯಶೋಧ ಲಿಂಗಸುಗೂರಿನ ಈಚನಾಳದವರು ಅವರಿಬ್ರು ಕೂಡ. ಯಶೋಧಾಳನ್ನ ಬೇರ್ಪಡಿಸಿ ಅವಳಿಗೆ ಬೇರೊಂದು ಮದುವೆ ಮಾಡಿಸ್ಬೇಕು ಅನ್ನುವಂಥ ತಯಾರಿಯನ್ನ ಕೂಡ ಈಗ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಪಾಪ ರಮೇಶ್ ಅಳಲು, ಅವಳಿಲ್ಲ ಅಂದ್ರೆ ನಾನು ಬದುಕೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಲಿಂಗಸ್ಕೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅದಕ್ಕೂ ಮುನ್ನ ಹುಡುಗಿ ಪೋಷಕರು ಒಂದು ಕಂಪ್ಲೇಂಟ್ ದಾಖಲು ಮಾಡ್ತಾರೆ. ಅದು ಅಪಹರಣ ಪ್ರಕರಣ, ಅಪಹರಣ ಮಾಡಿದ್ದಾನೆ ಅಂತ. ಆನಂತರ ಇಬ್ಬರನ್ನು ಕರ್ಕೊಂಡು ಬಂದು ಈಗ ಬೇರೆ ಬೇರೆ ಮಾಡಿದ್ದಾರೆ. ಆಕೆಗೂ ಕೂಡ ಬೇರೆ ಮದುವೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆತ ಅಳ್ತಿದ್ದಾನೆ. ಇದು ನೋಡ್ತಾ ಇದ್ರೆ ಚೆಲುವಿನ ಚಿತ್ತಾರದ ರೀತಿಯಲ್ಲೇ ಇರುವಂಥ ಸ್ಟೋರಿ. ಆ ಸಿನಿಮಾದಲ್ಲೂ ಕೂಡ ಅದೇ ರೀತಿಯಾಗಿತ್ತು. ಇಲ್ಲೂ ಕೂಡ ಅಂಥದ್ದೇ ಒಂದು ಟ್ರಾಜಿಡಿ ಲವ್ ಸ್ಟೋರಿ. ಹಾಗಾಗಿ ಆಕೆಯನ್ನ ನಾನು ಕಾನೂನು ರೀತಿಯಲ್ಲೇ ಮದುವೆ ಆಗಿದ್ದೇನೆ, ಲೀಗಲ್ ಆಗಿ ಮದುವೆ ಆಗಿದ್ದೇನೆ, ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮದುವೆ ಆಗಿದ್ದೇನೆ. ಹಾಗಾಗಿ ಆಕೆ ನನ್ನ ಹೆಂಡತಿ ವಾಪಸ್ ಕರ್ಕೊಂಡ್ ಬರಬೇಕು ಆಕೆಯನ್ನ ಅಂತ ಸಹಾಯ ಕೇಳ್ತಾ ಇದ್ದಾನೆ ಈ ಯುವಕ. ರಾಯಚೂರು ಡಿಸ್ಟಿಕ್ಕು. ನಾವು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ 6 ವರ್ಷದಿಂದ. ಅವಳಿಗೆ ಏಜ್ ಆದಮೇಲೆ ಕರ್ಕೊಂಡೋಗಿ ಮದುವೆ ಆದರೆ ಆಯ್ತು ಅಂತ ನಾನು ಇಷ್ಟು ವರ್ಷ ಕಾಯ್ದೆ. ಇವಾಗ ಏಜ್ ಆಗಿದ ಮೇಲೆ ನಾವು ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ಮದುವೆ ಆಗಿದೆ ಸರ್. ಮದುವೆ ಆಗಿ ನಾವು ಬೆಂಗಳೂರಲ್ಲಿ ಹೋಗಿ ಜೀವನ ನಡೆಸಬೇಕಾದ್ರೆ ಪೊಲೀಸವರು ಫೋನ್ ಮಾಡಿಬಿಟ್ಟು ಅವ್ರ ಮನೇಲಿ ಫೋನ್ ಮಾಡಿದರು. ನನ್ನ ಮಗಳಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿರೋದು, ನನ್ನ ಮಗಳು ಎಲ್ಲೇ ಇರಲಿ, ಚೆನ್ನಾಗಿ ನೋಡ್ಕೊರಪ್ಪ ಅಂತೇಳಿ ನಾನು ಫೋನ್ ಆನ್ ಮಾಡಿಸಿದ್ರು ಸರ್. ಆನ್ ಮಾಡಿದ್ಮೇಲೆ ಮಿಸ್ಸಿಂಗ್ ಕೇಸ್ ಅಂತ ಕೊಟ್ಬಿಟ್ಟು ನನ್ನ ಮೇಲೆ ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿ ಲೊಕೇಶನ್ ಹಾಕಿ ಬಂದು ನಾನು ಹಿಡ್ಕೊಂಡ್ರು ಸರ್. ಹಿಡ್ಕೊಂಡಾದ್ಮೇಲೆ ನಾನು ಅಲ್ಲಿ ಸ್ಟೇಷನ್ಗೆ ಬರ್ರಿ, ಹುಡುಗಿ ನಿನ್ನ ಪರವಾಗಿ ಹೇಳಿದಂದರೆ ನಾನು ನಿನ್ನ ಜೊತೆ ಮದುವೆ ಮಾಡ್ತೀನಿ ಅಂತ ಅಲ್ಲಿಂದ ಕರ್ಕೊಂಬಂದಿರು ಸರ್. ಕರ್ಕೊಂಬಂದ್ಬಿಟ್ಟು ಇಲ್ಲಿ ಬಂದು ಆ ಹುಡುಗಿ ನನ್ನ ಜೊತೆ ಹೋಯ್ತು ಅಂದರೆ ಕಳಿಸ್ತಾ ಇಲ್ಲ ಸರ್, ದೂರ ಮಾಡಿದ್ದಾರೆ. ಅಲ್ಲಿ ಅಂಕರು ನ್ಯಾಯ ಅಲ್ಲಿ ಲಿಂಗಸೂರು ಸ್ಟೇಷನಲ್ಲಿ ಸರ್. ಯಾರ್ಯಾರು ಅಲ್ಲಿ ಶ್ರೀಕಾಂತ್ ಅಂತ ಇದ್ದಾರೆ ಸರ್. ಶ್ರೀಕಾಂತ್ ಅವರೇ ಬಂದಿದ್ದು ಸರ್ ಹಿಡ್ಕೊಂಡು ಹೋಗಿ. ಅವ್ರಿಗೆ ಗೊತ್ತಿಲ್ಲ ಸರ್ ಏನಾಗಬೇಕಂತ. ಅವ್ರ ಕಡೆಯಿಂದ ಏನಾನು ಪ್ರೆಜರ್ ಇದೆ ಅಂತ ಸರ್, ಅದಕ್ಕೆ ನಮ್ಮನ್ನು ದೂರ ಮಾಡ್ತಿದ್ದಾರೆ. ಆ ಹುಡುಗಿ ಇವಾಗಾದ್ರೂ ಅಳ್ತಾ ಇದೆ ಸರ್. ಆ ಹುಡುಗಿಗೆ ನಿಮ್ಮ ಇಷ್ಟ ಇದೆ ಸರ್. ಬಂದು ಅದೇ ಹುಡುಗಿನ ಹೇಳಿದ್ದು ಸರ್, ಕೇಸ್ ಮಾಡೋ, ನಾ ಬರ್ತೀನಿ, ನಿನ್ನ ಪರವಾಗಿ ನಾನು ನಿನ್ನ ಜೊತೆ ಬರ್ತೀನಿ, ನಾನು ಸಾಯ್ತೀನಿ ಅಂತ ನಿನ್ನ ಜೊತೆ ಕಳಿಸ್ಲಿಕ್ಕಂದ್ರೆ ಅಂತ ಹೇಳ್ತಾ ಇತ್ತು ಸರ್ ಹುಡುಗಿ. ಅಂದ್ರೆ ನೀವು ಕಳಿಸ್ತಾ ಇಲ್ಲ ಸರ್, ದೂರ ಮಾಡ್ತಿದ್ದಾರೆ. ರಿಜಿಸ್ಟರ್ ಮ್ಯಾರೇಜ್ ಆದ್ರೂ ದೂರ ಮಾಡ್ತಿದ್ದಾರೆ ಸರ್. ಅದಕ್ಕೆ ಅಲ್ಲಿ ನ್ಯಾಯ ಸಿಗಲಿಲ್ಲ ಸರ್, ಅದಕ್ಕೆ ಇಲ್ಲಿ ಬಂದಿದ್ದೀನಿ ನಾನು. ಎಲ್ಲಿ ಆದ್ರಿ ಸಿಂಧನೂರಲ್ಲಿ ಆಗಿದ್ದೀನಿ ಸರ್. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಆಗಿದ್ದು. ಈಗ ಏನಂತಾರೆ, ಯಾರಾದ್ರೂ ನಿಮ್ಗೆ ಭಯ ಅದ ಅಥವಾ ಏನಾದ್ರೂ ಜೀವ ಬೆದರಿಕೆ ಆ ಥರ ಏನಾದ್ರೂ ಇದಾರೆ? ಅವ್ರ ಮನೇಲಿ ಎಲ್ಲರೂ ಇದ್ದಾರೆ ಸರ್. ಕಡ್ದಾಕ್ತೀನಿ, ಬಡ್ದಾಕ್ತೀನಿ ಅಂತ ಇದ್ದಾರೆ ಸರ್. ಕಡಿತೀನಿ, ಎಲ್ಲಿ ಸಿಕ್ಕರ್ ಕಡಿತೀನಿ. ಯಾರು? ಅವರು ರಿಲೇಷನ್ ಅವರು. ಅದು ಆ ಥರ ಮಾಡಿದ್ದಾರೆ ಸರ್. ಎಲ್ಲಿ ಬಚ್ಚಿಟ್ಟಾರೆ ನಿಮ್ಮ ಆಕಿನ? ಅಲ್ಲಿ ಇಲ್ಕಲ್ಲಲ್ಲಿ ಇಟ್ಟಿದ್ದಾರೆ ಸರ್. ಇಲ್ಕಲ್ಲಾಗಿ ಇಟ್ಟಾರೆ ಸರ್. ಈಗ ಏನಾಗ್ಬೇಕಂತಿದ್ದೇನೆ? ನಾ ಮದುವೆ ಆಗ್ಬೇಕಂತಿದ್ದೀನಿ ಸರ್. ಮದುವೆ ಆಗೋದಿಲ್ಲ ಇವಾಗ, ಮತ್ತೆ ಇನ್ನೇನು ಆಗ್ಬೇಕಂತಿದ್ದೀನಿ? ಇನ್ನಿಲ್ಲ, ಹುಡುಗಿ ನನ್ನ ಜೊತೆ ಇದ್ರೆ ಸಾಕು ಸರ್, ಅಷ್ಟೇ. ನನ್ನ ಕಡೆ ಓಕೆ ಸರ್. ರಾಯಚೂರು ಡಿಸ್ಟಿಕ್ಕು. ನಾವು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೆ 6 ವರ್ಷದಿಂದ. ಅವಳಿಗೆ ಏಜ್ ಆದಮೇಲೆ ಕರ್ಕೊಂಡೋಗಿ ಮದುವೆ ಆದರೆ ಆಯ್ತು ಅಂತ ನಾನು ಇಷ್ಟು ವರ್ಷ ಕಾಯ್ದೆ. ಇವಾಗ ಏಜ್ ಆಗಿದ ಮೇಲೆ ನಾವು ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋಗಿ ಮದುವೆ ಆಗಿದೆ ಸರ್. ಮದುವೆ ಆಗಿ ನಾವು ಬೆಂಗಳೂರಲ್ಲಿ ಹೋಗಿ ಜೀವನ ನಡೆಸಬೇಕಾದ್ರೆ ಪೊಲೀಸವರು ಫೋನ್ ಮಾಡಿಬಿಟ್ಟು ಅವ್ರ ಮನೇಲಿ ಫೋನ್ ಮಾಡಿದರು. ನನ್ನ ಮಗಳಿಗೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿರೋದು, ನನ್ನ ಮಗಳಲ್ಲೇ. ಇನ್ನು ಈಗ ಇಲ್ಲಿ ಯಶೋಧ ಪತಿ ಏನು ಮಾತಾಡ್ತಾ ಇದ್ರಲ್ಲ, ಅವರೇ ದೂರವಾಣಿ ಸಂಪರ್ಕದಲ್ಲೂ ಕೂಡ ಸಿಕ್ಕಿದ್ದಾರೆ. ರಮೇಶ್ ಇದ್ದಾರೆ ದೂರವಾಣಿ ಸಂಪರ್ಕದಲ್ಲಿ. ರಮೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್, ಹೇಳಿ. ನಮಸ್ತೆ. ಈಗ ಅವರನ್ನ ದೂರ ಮಾಡಿದ್ದಾರೆ, ಅವ್ರು ವಾಪಸ್ ಬರಬೇಕು ಯಶೋಧ ಅನ್ನುವಂಥದ್ದು ನೀವು ಹೇಳ್ತಾ ಇರುವಂಥದ್ದು. ಯಾರಿಂದ ನಿಮಗೀಗ ಜೀವ ಬೆದರಿಕೆ ಇದೆ, ಜೊತೆಗೆ ಏನು ಭಯ ಇದೆ, ಆಕೆ ಏನು ಹೇಳ್ತಾ ಇದ್ದಾಳೆ? ಇಬ್ಬರು ಕೂಡ ಮೆಚೂರ್ಡ್ ಆಗಿದ್ರೆ, ಇಬ್ಬರು ಮದುವೆ ಆಗಿದ್ರೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಈಗ? ನಾವು ರಿಜಿಸ್ಟರ್ ಮ್ಯಾರೇಜ್ ಆಗಿದ್ವಿ, ಆದ್ರೆ ಅವ್ರ ಮನೆಯವರು ಹೊಡಿತೀನಿ, ಬಡಿತೀನಿ, ಕಟ್ತೀನಿ ಅಂತ ಎದುರಿಸ್ತಿದ್ದಾರೆ. ಲಿಂಗಸೂರು ಸ್ಟೇಷನಲ್ಲಿ ಮಿಸ್ಸಿಂಗ್ ಕೇಸ್ ಅಂತ ಕೊಟ್ಬಿಟ್ಟು ನಮ್ಮನ್ನ ಹಿಡ್ಕೊಂಡ್ಬಂದು ಆ ಹುಡುಗಿ ನನ್ನ ಜೊತೆ ಹೋಯ್ತೀನಿ ಅಂದ್ರೆ ಕಳಿಸ್ತಾ ಇಲ್ಲ ಮೇಡಮ್ ಪೊಲೀಸರು. ಅಂದ್ರೆ ನಿಮ್ಗೆ ಜೀವ ಬೆದರಿಕೆ ಇದೆ ಹಾಗಾದ್ರೆ? ಜೀವ ಬೆದರಿಕೆ ಇದೆ ಮೇಡಮ್.
ಬಡಿತೀನಿ ಕಡ್ದಾಕ್ತೀನಿ ಅಲ್ಲಿ ಅಂತ ಹೇಳ್ತಾರೆ. ಮದುವೆಯಾಗಿ ಈ ಸಬ್ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಮದುವೆಯಾಗಿ ಎಷ್ಟು ಟೈಮ್ ಆಯಿತು ರಮೇಶ್? 19ನೇ ತಾರೀಕು 3ನೇ ತಿಂಗಳಾಗಿದ್ದು ಮೇಡಮ್. ಹಾಂ, ಓಕೆ. ನಮ್ಮ ಸರ್ಟಿಫಿಕೇಟ್ ಬಂದ್ಬಿಟ್ಟು 4ನೇ ತಾರೀಕು ಬಂದಿದ್ದು. ಸರಿ. ಹಾಂ. ಸೊ ಮದುವೆ ಆಗಿದೆ, ಕಾನೂನಾತ್ಮಕವಾಗಿ ಮದುವೆ ಆಗಿದ್ರು ಕೂಡ ಈಗ ಆಕೆಗೆ ಮತ್ತೊಂದು ಮದುವೆ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ನಿಮ್ಮ ನೋವು. ಆಕೆ ಏನು ಹೇಳ್ತಾರೆ ಇದ್ರ ಬಗ್ಗೆ? ಹಾಂ ಮೇಡಮ್. ಆಕೆ ಏನು ಹೇಳ್ತಾರೆ? ಯಶೋಧ ಏನು ಹೇಳ್ತಾರೆ? ಕಾಂಟ್ಯಾಕ್ಟ್ ಸಿಕ್ಕಿದ್ರಾ ನಿಮ್ಗೆ ಆ ನಂತರ ದೂರ ಆದ್ಮೇಲೆ? ಸಿಕ್ಕಿದ್ರು ಮೇಡಮ್, ಒಂದ್ಸರಿ ಫೋನ್ ಸಿಕ್ಕಿತ್ತು, ಮೆಸೇಜ್ ಮಾಡಿದ್ರು. ಹಾಂ. ನಾನು ಕರ್ಕೊಂಡು ಹೋಗು, ನೀನು ಇಲ್ಲಾಂದ್ರೆ ನಾನು ಸತ್ತೋಗ್ತೀನಿ, ಕೇಸ್ ಮಾಡು, ನಾನು ಬರ್ತೀನಿ, ನೀನು ಬೇಕಂತ ಹೇಳ್ತೀನಿ ಅಂತ ಹೇಳ್ತಿದ್ದೆ ಮೇಡಮ್. ಇದ್ರ ಬಗ್ಗೆ ಪೊಲೀಸರಿಗೆ ಹೇಳಿದ್ರಾ? ನಾವು ಇಲ್ಲೀಗಲ್ ಆಗಿ ಮದುವೆ ಆಗಿದ್ದೀವಿ, ಆಕೆ ನನ್ನ ಹೆಂಡತಿ, ಆಕೆಗೆ ನನ್ನ ಜೊತೆ ಬರ್ಲಿಕ್ಕಿದೆ, ಇಬ್ರು ಮೆಚೂರ್ಡ್ ಆಗಿದ್ದೀವಿ, ನಾವಿಬ್ರು ಜೊತೆಗೆ ಸಂಸಾರ ನಡೆಸ್ತೀವಿ, ಈ ತರ ಏನಾದರೂ ಪೊಲೀಸರಿಗೆ ಹೇಳಿದ್ರಾ ನೀವು? ನಾ ಹೇಳಿದ್ದೀನಿ ಮೇಡಮ್, ಹೇಳಿದ್ರು. ಏನ್ ಹೇಳ್ತಾರೆ ಪೊಲೀಸರು? ನಿಮ್ ಜೊತೆ ಬರ್ತೀನಿ ಅಂದ್ರೆ ನಾನು ಕಳ್ಸಲ್ಲ ಇವಾಗ ಹುಡುಗಿನ ಅಂತ ಹೇಳ್ತಾರೆ ಮೇಡಮ್. ಪೊಲೀಸ್ ಏನು ಹೇಳ್ತಾರೆ? ಪೊಲೀಸರು ಹೇಳಿದ್ ಮೇಡಮ್, ಹುಡುಗಿ ನಿಮ್ ಜೊತೆ ಬರ್ತೀನಿ ಅಂದ್ರೆ ನಾನು ಕಳ್ಸಲ್ಲ ಇವಾಗ ಅಂತ ಹೇಳ್ತಾರೆ ಮೇಡಮ್. ಅಂದ್ರೆ ಅವ್ರಿಗೆ ಯಾರೋ ಒತ್ತಡ ಹಾಕ್ತಾ ಇದ್ದಾರೆ ಅನ್ನುವಂತ ವಿಚಾರವನ್ನ ನೀವು ಹೇಳ್ತಾ ಇರೋದು, ಜೊತೆಗೆ ನಿಮಗೂ ಕೂಡ ಜೀವ ಬೆದರಿಕೆಯನ್ನ ಹಾಕ್ತಾ ಇದ್ದಾರೆ ಅಂತ. ಓಕೆ ರಮೇಶ್ ಅವರೇ, ಧನ್ಯವಾದ ಪವರ್ ಟಿವಿ ಜೊತೆ ಮಾತಾಡಿದ್ದಕ್ಕೆ.